ದೇವಿ ಪಾರಿಜಾತ, ನಿನ್ನನ್ನು ಎಲ್ಲಿ ಹೋಗಲು ನಾನು ಬಿಡುವುದಿಲ್ಲ. ನಿನ್ನ ಮಡಿಲಲ್ಲಿ ತಲೆ ಇಟ್ಟು ವಿಶ್ರಮಿಸಬೇಕೆಂಬುದು ಈ ನಿನ್ನ ಪ್ರಿಯಕರನ ಆಸೆಯಾಗಿದೆ. ನನ್ನ ಆಸೆಗೆ ನೀನು ಬೆಲೆ ಕೊಡುವುದಿಲ್ಲವೇ? ಪ್ರಿಯಕರನ? ಹೌದು ದೇವಿ ಪಾರಿಜಾತ, ನೀನು ಕೋಣೆಯಲ್ಲಿ ನನ್ನನ್ನು ಪ್ರಿಯಕರ ಎಂದು ತಾನೇ ಕರೆಯುತ್ತೀಯಾ? ಅದಕ್ಕೆ ಹೇಳಿದೆ. ಈ ಗೌಡ್ರು ಮುಖ್ಯ ಮಂಗಳಾರತಿ ಆಗ್ತು. ನಾನು ಹೆಂಡತಿ ಕೈ ಹಿಡ್ಕೊಂಡು ಪ್ರಿಯಕರ ಪ್ರಿಯತಮೆ ಅಂತ ಮಾತಾಡೋದು ನೋಡು. ಏನಪ್ಪ ಮಾಡ್ಲಿ ನಾನಿವಾಗ? ಅಯ್ಯಯ್ಯೋ, ನಾನು ಯಾವತ್ತೂ ಹಂಗೆ ಕರೆದಿಲ್ಲಪ್ಪ ನಿಮ್ಮನ್ನ. ನನ್ನ ಕೈ ಬಿಡಿ, ನಾನು ಹೋಗ್ಬೇಕು. ಬಿಟ್ರಿ ಅವ್ರ ಕೈನ. ನನ್ನ ದೇವಿ ಪಾರಿಜಾತಲಿಗೆ ಎಲ್ಲರ ಮುಂದೆ ನನ್ನನ್ನು ಪ್ರಿಯಕರ ಎಂದು ಕರೆಯಲು ನಾಚಿಕೆ ಆಗುತ್ತಿದೆ. ಅದಕ್ಕೆ ಹಾಗೆ ನುಡಿಯುತ್ತಿದ್ದಾಳೆ. ಮಹಾರಾಣಿ ಶಾಂತಲಾದೇವಿ, ನೀವು ರಾಜ್ಯದ ರಾಜ್ಯಭಾರವನ್ನು ನೋಡಿಕೊಳ್ಳಿ. ನಾನು ನನ್ನ ದೇವಿ ಪಾರಿಜಾತ ಏಕಾಂತದಲ್ಲಿರುತ್ತೇವೆ. ರೀ ಗೌಡ್ರೆ, ಏನೋ ಸೇವಕ, ಏನು ಮಾತನಾಡುತ್ತಿರುವೆ? ಪರಮೇಶನ ಸಮಾಧಾನ ಮಾಡ್ಕೊಳ್ಳಿ. ಏನ್ ಸಮಾಧಾನ ಮಾಡ್ಕೊಳ್ಳೋದು ಶಾಂತಕ? ಎಲ್ಲಕ್ಕೊಂದು ಇತಿಮಿತಿ ಅನ್ನೋದಿರ್ಬೇಕು. ಅಯ್ಯೋ, ಏನ್ ಮಾಡ್ಲಿ ಇವಾಗ? ಇಲ್ಲೇನಾರು ಎಡವಟ್ ಆಗ್ಬಿಟ್ಟು ನನ್ನ ಗಂಡ ಕೋಮಾಗ ಹೋಗ್ಬಿಟ್ರೆ ಆಮೇಲೆ ನನ್ನ ಅರ್ಶನ ಕುಂಕುಮಕ್ಕೆ ಕೂತ್ ಬಂದ್ಬಿಡುತ್ತೆ. ಹೆಂಗಾರು ಮಾಡಿ ಸಮಸ್ಯೆನ ಸರಿ ಮಾಡಬೇಕು. ಮಾಡ್ತೀನಿ. ಮಹಾಮಂತ್ರಿ ಶಂಕರಾಚಾರಿ. ಅವ್ವ, ಶಾಂತಕನ ಹಿಂದಿನ ಜನ್ಮಕ್ಕೆ ಹೋಗ್ಬಿಟ್ಲಾ? ಏನ್ ಈ ತರ ಕರಿತಾವಳಲ್ಲ ನನ್ನ ಗಂಡನ್ನ? ಹೇಳಿ ಶಾಂತಕ. ಮಹಾಮಂತ್ರಿ ಮಹಾರಾಣಿ ಶಾಂತಲಾದೇವಿ ಎನ್ನಬೇಕು. ಸರಿ ಮಹಾರಾಜ್ರೆ, ಹೇಳಿ ಮಹಾರಾಣಿ ಶಾಂತಲಾದೇವಿ ಅವರೇ. ಮಹಾಮಂತ್ರಿಗಳೇ, ಬೇಗ ಹೋಗಿ ನನ್ನ ದೊಡ್ಡ ಮಗನ ಕರ್ಕೊಬತ್ತೀರಾ? ಸರಿ ಮಹಾರಾಣಿ ಅವರೇ. ಏನ್ರಿ ನಡೀತಾ ಇದೆ ಇಲ್ಲಿ? ಎಲ್ಲ ನನ್ನ ಕರ್ಮ. ಗೌಡ್ರ ಮನೆ ಒಂಥರ ಹುಚ್ಚೂರು ಸಂತೆ ಆದಂಗೆ ಆಗ್ಬಿಟ್ಟಿದೆ. ಅದೇನೋ ಕಾರ್ತಿಕ್ನ ಕರಿಬೇಕಂತೆ, ಕರ್ಕೊಬತ್ತೀನಿ ದಾರಿ ಬಿಡು. ಏ ಮೂರ್ಖ, ನೀನೇಕೆ ಇನ್ನು ಕುದುರೆ ಶಾಲೆಗೆ ಹೋಗಿಲ್ಲ? ಸ್ವಾಮಿ, ಸ್ವಲ್ಪ ಕೆಲಸ ಇತ್ತು, ಅದಕ್ಕೆ ನಾನೇ ಉಳಿಸ್ಕೊಂಡೆ. ಹೌದೇ ಮಹಾರಾಣಿ? ಸರಿ ಹಾಗಾದರೆ ನಿನ್ನ ಕೆಲಸಗಳನ್ನು ಮುಗಿಸಿಕೊಂಡು ಇವನನ್ನು ಕುದುರೆ ಶಾಲೆಗೆ ಕಳಿಸು. ನಾನು ನನ್ನ ದೇವಿ ಪಾರಿಜಾತರೊಂದಿಗೆ ಕೋಣೆಗೆ ಹೋಗುತ್ತೇನೆ. ಕೋಣೆ ಕೋಣೆ ಕೋಣೆ. ಆ ಕೋಣೆಗೆ ಹೋಗೋದ್ ಬಿಟ್ರೆ ಇನ್ ಬೇರೆ ಏನು ಕೆಲಸ ಇಲ್ವ ಈ ಮಹಾರಾಜರಿಗೆ? ಏನಂದೆ ನೀನು? ಮಹಾರಾಜರಿಗೆ ಜಯವಾಗಲಿ ಎಂದ. ಓ ಹೌದೇ ಅಮ್ಮ? ಬಂದೇನೋ, ಇಷ್ಟೊತ್ತೆಲ್ಲ ಹೋಗಿದ್ದೆ, ಮಾತ್ರೆ ತಗೋಬತ್ತೀನಿ ಅಂತ ಅನ್ಬಿಟ್ಟು. ಅದೇನಾಯ್ತು ಗೊತ್ತಮ್ಮ, ಡಾಕ್ಟರ್ ಪೀತಾಂಬರ ಅವರು ಅದ್ಯಾರೋ ದೊಡ್ಡ ಡಾಕ್ಟ್ರಿಗೆ ಫೋನ್ ಮಾಡಿ ಕೇಳಿದ್ರು. ಇದು ಒಂದೇ ದಿನ ಕ್ಲಿಯರ್ ಆಗೋ ಕಾಯಿಲೆ, ನಾನೊಂದು ಮಾತ್ರೆ ಕೊಡ್ತೀನಿ ಕೊಡಿ ಅಂತ ಹೇಳಿದ್ರು ಅವರು. ಆ ಮಾತ್ರೆ ಹುಡ್ಕೋದು ಇಷ್ಟೊತ್ತಾಗಾಯ್ತು ನೋಡು, ಕೊನೆಗೂ ಸಿಕ್ತು. ಹೌದಾ? ಸಿಕ್ತೇನೋ? ಇವತ್ತೇ ವಾಸಿ ಆಗ್ಬಿಡುತ್ತೆ ನನ್ನ ಗಂಡನ ಕಾಯಿಲೆ? 3 ಟೈಮ್ ಕೊಡ್ಬೇಕಂತೆ ಅಮ್ಮ, ಕೊಟ್ಟ ಮೇಲೆ ಕ್ಲಿಯರ್ ಆಗುತ್ತೆ ಅಂತ ಹೇಳವ್ರೆ, ನೋಡಬೇಕು. ಯುವರಾಜ ಕಾರ್ತಿಕೇಯ, ಅಪ್ಪಾಜಿ, ನಾನು ನಿನಗೆ ಪಕ್ಕದ ರಾಜ್ಯಕ್ಕೆ ಹೋಗಿ ಬರಲು ಹೇಳಿದ್ದೆ, ಹೋಗಿದ್ದೆಯಾ? ಈ ಕಣ್ಣಲ್ಲಿ ಇನ್ನು ಏನೇನು ನೋಡ್ಬೇಕು ಆ ದೇವ್ರಿಗೆ ಗೊತ್ತು. ಹೋಗಿದ್ದೆ ಅಪ್ಪಾಜಿ. ಹಾಗೆ ವೈದ್ಯರನ್ನು ನೋಡ್ಕೊಂಡು ಬಂದೆ. ಅವರು ನಿಮ್ಗೊಂದು ಔಷಧಿ ಕೊಟ್ಟಿದ್ದಾರೆ, ಅದನ್ನು ನೀವು ತಗೋಬೇಕಂತೆ ಇವಾಗ. ಹೌದೇ ರಾಜಕುಮಾರ? ದೇವಿ ಪಾರಿಜಾತ, ಔಷಧಿನ ತೆಗೆದುಕೊಂಡು ನನ್ನ ಕೋಣೆಗೆ ಬರುವೆಯಾ? ಯಾಕೆ ಮಹಾರಾಜ್ರೆ? ಮಹಾರಾಣಿ ಶಾಂತಲೇ ದೇವಿ ಬಂದ್ರೆ ಆಗಲ್ವೇನೋ? ಪಾಪ, ಪರಮೇಶನ್ ಪರಿಸ್ಥಿತಿ ನೋಡಕ್ ಆಯ್ತಾ ಇಲ್ಲ. ಮುಚ್ಚುಬಾಯಿ ಸೇವಕ, ಅಧಿಕ ಪ್ರಸಂಗಿ, ಮಧ್ಯದಲ್ಲಿ ಮಾತನಾಡಬೇಡ. ಬಾ ದೇವಿ, ನಾವು ಹೋಗೋಣ. ಮಹಾರಾಜ್ರೆ, ನೀವು ಮುಂದೆ ಹೋಯ್ತಾ ಇರಿ, ನಾನು ಹಿಂದಿಂದೆ ಬರ್ತೀನಿ. ಸರಿ ಹಾಗಾದರೆ ನಾನು ಕೋಣೆಯಲ್ಲಿ ನಿನಗಾಗಿ ಕಾಯುತ್ತಿರುತ್ತೇನೆ. ಮಹಾರಾಜ್ರೆ, ಫಸ್ಟ್ ನೀವು ಕೋಣೆಗೆ ಹೋಗಿ ಆಮೇಲೆ ಏನೋ ಒಂದು ಮಾಡಿದ್ರಾಯ್ತು. ಅವ್ವ ಶಾಂತಕ್ಕ, ನಿನಗೂ ನಿನ್ನ ಗಂಡನಿಗೂ ಒಂದು ದೊಡ್ಡ ನಮಸ್ಕಾರ ಕಣವ. ನಾನಂತೂ ಇನ್ನೊಂದು ನಿಮಿಷ ನೀವು ಮನೆಯದಿರಲ್ಲ, ನಾ ಫಸ್ಟ್ ಹೋಯ್ತೀನಿ. ಪಾರಿ, ನಿನ್ನ ಕಷ್ಟ ಏನು ಅಂತ ನನಗೂ ಅರ್ಥ ಆಯ್ತದೆ. ನಮ್ಮ ಗೌಡ್ರು ಈ ಥರ ಆಡ್ತಿರೋದು ನನಗೇನು ಇಷ್ಟನಾ? ನನಗೂ ಸಿಟ್ಟು ಬರ್ತದೆ, ಏನು ಮಾಡಲಿ. ಅದಕ್ಕೆ ನಮ್ಮ ಕಾರ್ತಿಕ ಹೊಸಾದ ಯಾವುದೋ ಮಾತ್ರೆ ತಂದಿದ್ದಾನಂತೆ, ಅದು ಒಂದೇ ಒಂದು ನುಂಗಿದ್ರೆ ಸಾಕು ಹುಷಾರಾಗ್ಬಿಡ್ತಾರಂತೆ. ದಯವಿಟ್ಟು ಕಣೆ ಪಾರಿ. ಇನ್ನೇನು ಶಾಂತಕ, ಎಲ್ಲ ಮುಗಿತಲ್ಲ. ಗೌಡ್ರು ರೂಮ್ಗೆ ಹೋದ್ರಲ್ಲ ರೆಸ್ಟ್ ಮಾಡಕ್ಕೆ, ಹೋಗಿ ಮಾತ್ರೆ ನುಂಗ್ಸಿ ಹೋಗಿ ಸರಿ ಆಯ್ತಾರೆ. ಈಗ ನನ್ನ ಹೆಂಡ್ತಿನ ಏನು ಕೇಳ್ತಿದ್ದೀರಾ ನೀವು? ಅದು ಪರ್ಮಿಷನ್ ಏನು ಅಂದರೆ, ಮಾತ್ರೆನ ನಾವು ಕೊಟ್ರೆ ನುಂಗ್ತಾರೋ ಇಲ್ವೋ, ಅದಕ್ಕೆ ಪಾರಿ ಕೊಟ್ರೆ ನುಂಗ್ಬಿಡ್ತಾರೆ ಅಂತ. ಹೌದೌದು. ಏನು, ನಾನು ಗೌಡ್ರಿಗೆ ಮಾತ್ರೆ ನುಂಗಿಸ್ಬೇಕಾ? ಶಾಂತಕ ಸಾಧ್ಯನೇ ಇಲ್ಲ. ನನಗಂತೂ ಈ ಕೆಲಸ ಹೇಳ್ಬೇಡ ಕಣವ ನೀನು. ನೀವೇನಾದ್ರು ಮಾಡ್ಕೊಳ್ಳಿ, ನಾವು ಮನೆ ಹೋಗ್ತೀವಿ. ಹೌದು ಶಾಂತಕ, ಗೌಡ್ರು ಯಾಕೋ ಅತಿಯಾಗಿ ಆಡ್ತಾವ್ರೆ. ನಾನಂತೂ ನನ್ನ ಹೆಂಡ್ತಿ ಕಳ್ಸಲ್ಲ. ನೆರೆಹೊರೆಯವ್ರನ್ನೇ ನನ್ನ ಅಕ್ಕ ತಂಗಿ ಅಣ್ಣ ತಮ್ಮ ಅಂತ ತಿಳ್ಕೊಂಡು ಬಾಳ್ವೆ ಮಾಡಿದ್ದೆ ನಾನು. ಇವಾಗ ಕೊನೆ ಕ್ಷಣದಲ್ಲಿ ನೀವು ನನಗೆ ಕೈ ಜೋಡಿಸ್ಲಿಲ್ಲ ಅಂದರೆ ನನ್ನ ಗಂಡನಿಗೆ ಹೆಚ್ಚು ಕಮ್ಮಿ ಆದರೆ ಏನು ಮಾಡಲಿ ನಾನು? ಶಾಂತಕ, ಅಳ್ಬೇಡಿ ನೀವು. ನಿಮಗೆ ಸಹಾಯ ಮಾಡಬಾರ್ದು ಅಂತ ನಮ್ಮ ಮನ್ಸಲ್ಲಿಲ್ಲ. ಆದ್ರೆ ಗೌಡ್ರು ಅತಿಯಾಗಿ ಆಡ್ತಾವ್ರೆ. ನನ್ನ ಹೆಂಡ್ತಿನ ಹೆಂಗೆ ರೂಮಿಗೆ ಕಳಿಸ್ಲಿ ಹೇಳಿ ಮತ್ತೆ ನೀವೇ? ಅಯ್ಯಯ್ಯೋ, ನನಗೆ ಭಯ ಆಗುತ್ತೆ, ನಾನಂತೂ ಹೋಗಲ್ಲಪ್ಪ. ಲೇ ಪಾರಿ, ನೀನು ಕೊಟ್ಟ
ಕೊಟ್ರೆ ಅಂತ ಕಣೆ ಅವ್ರು ಮಾತ್ರೆ ನುಂಗೋದು, ಅದಕ್ಕೋಸ್ಕರ ಕೇಳ್ತಾ ಇದ್ದೀನಿ ಕಣೆ. ಮಾತ್ರೆ ಕೊಟ್ಬಿಟ್ಟು ನಿಮ್ಮ ಮನೆಗೆ ಹೋಗೇನೆ ಏನು ಬೇಡ ಅನ್ನ. ಅವ್ವ ಇದೊಳ್ಳೆ ಗಾಚಾರ ಸುತ್ಕೊತ ನೋಡು ನಂಗೆ. ರೀ ಏನು ಮಾಡನೆ? ಸರಿ, ನಾವು ನೀವು ಹಿಂದಿಂದೇನೆ ಬರ್ತೀವಿ. ನೀ ಮಾತ್ರೆ ಕೊಟ್ಬಿಡು, ಹೋಗೋಣ ಮನೆಗೆ. ಸರಿ ರೀ, ನೀವೆಲ್ಲ ನಾನು ಹಿಂದೆನೆ ಬನ್ನಿ. ಆಯ್ತು ಪಾರಿ, ನೀನು ಹಿಂದೆನೆ ಬರ್ತೀವಿ ನಡಿ. ಮಹಾರಾಜ. ಓ ದೇವಿ ಪಾರಿಜಾತ, ಬಂದಿರಾ? ಹೌದು, ಔಷಧಿ ತಗೊಬಿಡಿ. ಹಾ, ತೆಗೆದುಕೊಳ್ಳುತ್ತೇನೆ. ಇಷ್ಟು ಆತುರವೇಕೆ ದೇವಿ? ಶಾಂತಕ್ಕ, ನೋಡಲ್ಲಿ ಗೌಡ್ರು ಸುಮ್ಮನೆ ನನ್ನ ಹೆಂಡ್ತಿನ ಮಾತಾಡ್ಸ್ಕೊತಾ ನಿಂತವ್ರೆ. ನಾನಂತೂ 5 ನಿಮಿಷ ಆದ್ಮೇಲೆ ನನ್ನ ಹೆಂಡ್ತಿನ ಕರ್ಕೊಂಡು ಹೋಯ್ತಾ ಇರ್ತೀನಿ ಮನೆಗೆ. ಶಂಕರನ ಕೋಪ ಮಾಡ್ಕೋಬೇಡ, ಪಾರಿ ಇನ್ನೇನು ಔಷಧಿ ಕೊಡ್ತಾವಳಲ್ಲ. ದೇವಿ, ಈ ಕಿರೀಟವನ್ನು ಸ್ವಲ್ಪ ಮೇಜಿನ ಮೇಲೆ ಇಡುತ್ತೀಯಾ? ಆಯ್ತು ಮಹಾರಾಜ್ರೆ. ದೇವಿ ಪಾರಿಜಾತ. ಮಹಾರಾಜ್ರೆ, ಕಿರೀಟ ಇಟ್ಟಾಯ್ತಲ್ಲ, ಈಗ ಔಷಧಿ ತಗೊಂಡು ಮಲ್ಕೊಬಿಡಿ ನೀವು. ಆ ದೇವಿ, ತೆಗೆದುಕೊಳ್ಳುತ್ತೇನೆ. ನಿನಗೆ ನನ್ನ ಆರೋಗ್ಯದ ಮೇಲೆ ಎಷ್ಟು ಕಾಳಜಿ ಅಲ್ಲವೇ? ಅಯ್ಯೋ ಈ ವೈನಿಂದ ತಪ್ಪಿಸ್ಕೊಂಡು ಮನೆಗೆ ಹೋದ್ರೆ ಸಾಕಾಗಿದೆ ನನಗೆ. ಕಾಳಜಿ ಅಂತೆ ಕಾಳಜಿ. ದೇವಿ, ಏನು ಹೇಳುತ್ತಿರುವೆ? ಏನೂ ಇಲ್ಲ ಮಹಾರಾಜ್ರೆ, ಔಷಧಿ ತಗೊಳ್ಳಿ ಫಸ್ಟ್ ನೀವು. ನೋಡು ಶಾಂತಕ್ಕ, ಎಷ್ಟು ಸತಾಯಿಸ್ತಾವ್ರೆ ಗೌಡ್ರು ಅಂತ. ನಂಗೂ ಹಂಗೆ ಅನ್ನಿಸ್ತಿದೆ. ದೇವಿ, ಅಯ್ಯಯ್ಯೋ, ಏನೋ ದೂರ ನಿಂತ್ಕೊಂಡೆ ಮಾತಾಡಿ. ನಿನ್ನ ನಡುವ ಕಂಡು ತಾನೆ ಬಳ್ಳಿ ಬಳುಕಿತು, ನಿನ್ನ ಮೊಗವ ಕಂಡ ಹಂಸೆ ನಾಚಿ ಹೋಡಿತು. ಚೆಲುವಿನ ರಸಿ ನನ್ನ ಮನವು ಇಂದು ನಿನ್ನದಾಯಿತು. ನಿಲ್ಸಿ! ಇದೇನಿದು ವರ್ತನೆ? ಇದು ನನಗೆ ಸ್ವಲ್ಪವೂ ಇಷ್ಟ ಆಗಲಿಲ್ಲ. ನಾನು ನನ್ನ ದೇವಿ ಪಾರಿಜಾತ ಏಕಾಂತದಲ್ಲಿರುವಾಗ ನೀವೇಗೆ ಕೋಣೆಯ ಒಳಗೆ ಬಂದಿರಿ? ಮಹಾರಾಜ್ರೆ, ನಿಮ್ಗೆ ಔಷಧಿ ತಗೊಳ್ಳಿ ಅಂತ ತಾನೇ ರೂಮಿಗೆ ಕಳಿಸಿದ್ದು ನಾವು. ಹೌದು. ಮತ್ತೆ ಔಷಧಿ ತಗೊಳ್ಳಿ ಏನು ದೊಂಬರಾಟ ಆಡ್ಕೊಂಡು ನಿಂತಿದ್ರಲ್ಲ? ದೇವಿ, ನಾನು ಏಕಾಂತದಲ್ಲಿ ನನ್ನ ಪಾರಿಜಾತದೊಂದಿಗೆ ಮಾತನಾಡುತ್ತಿದ್ದೆ. ಅದನ್ನು ನೀನೇಕೆ ಹೀಗೆ ಕೇಳುತ್ತಿರುವೆ? ಶಾಂತಕ್ಕ, ಹೇಳೋದಕ್ಕೂ ಕೇಳೋದಕ್ಕೂ ಈಗ ಸಮಯವಲ್ಲ. ಗೌಡ್ರನ್ನ ಕೆಳಕ್ಕೆ ಹಾಕೊಂಡು ಮೂಗಿಡ್ಕೊಂಡು ಮಾತ್ರ ನುಂಗಿಸ್ತಾ ಇರೋದು ಯಾವಾಗ? ಇಟ್ಕೊಳ್ಳಿ ಮತ್ತೆ ಎಲ್ರೂ. ಅಯ್ಯೋ ಸೇವಕ, ಏನು ಮಾತನಾಡುತ್ತಿರುವೆ? ಈಗಲೇ ನಿನ್ನ ಶಿರಚ್ಛೇದನ ಮಾಡಿಸುತ್ತೇನೆ. ಅಯ್ಯೋ ಶಾಂತಕ್ಕ, ಅದೇನ್ ಕಣಿ ಕೇಳ್ತಾ ನಿಂತಿದೆ? ಹಿಡ್ಕ ಗೌಡ್ರನ್ನ. ಅಯ್ಯಯ್ಯೋ, ಏನು ನಡೆಯುತ್ತಿದೆ ಇಲ್ಲಿ? ಇದೇನು ನಡೆಯುತ್ತಿದೆ ನನ್ನ ರಾಜ್ಯದಲ್ಲಿ? ಬಿಟ್ಟು ಬಿಡಿ ನನ್ನನ್ನು. ಶಾಂತಕ, ಬೇಗ ಹಾಕು ಬಾಯಿಗೆ. ಸೇವಕ, ನಿನ್ನನ್ನು ನನ್ನ ರಾಜ್ಯದಿಂದಲೇ ಗಡಿಪಾರು ಮಾಡುತ್ತೇನೆ. ಮಹಾರಾಜ್ರೆ, ಆಮೇಲೆ ಏನೋ ಒಂದು ಮಾಡೋರಂತೆ. ಈ ಮಾತ್ರ ನಿಂಗೆ ಫಸ್ಟು. ಅಮ್ಮ, ಅಪ್ಪ ಮಾತ್ರೆ ನುಂಗಿದ್ದಾರೆ, ನಿದ್ದೆ ಮಾಡ್ತಾ ಇದ್ದಾರೆ. ಸರಿ ನಡೀರಿಯಲ್ಲ, ಆಚೆ ಹೋಗವ. ಪಾರಿ, ಯಾಕೆ ಅಳ್ತಾ ಇದೀಯಾ? ಸುಮ್ಮನಿರು, ಅಳ್ಬೇಡ. ರೀ, ಗೌಡ್ರು ನನ್ನ ಕೈ ಹಿಡ್ಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ರೆ ನನಗೆ ಎಷ್ಟು ಬೇಜಾರಾಗ್ತಾ ಇದೆ ಗೊತ್ತಾ? ನೋಡು ಪಾರಿ, ಗೌಡ್ರಿಗೆ ಹುಷಾರಾಗೋವರ್ಗು ಇವ್ರ ಮನೆ ಕಡೆ ತಲೆ ಹಾಕು ಕೂಡ ಮಲಗಬಾರ್ದು ನಾವು. ನಡಿ ಫಸ್ಟು ಮನೆಗೆ ಹೋಗವ. ಆಯ್ತು ಬನ್ರಿ. ಅಯ್ಯೋ ಪರಮೇಶ್ವರ ಪಾರಿ, ಹಂಗೆ ಹೋಗ್ಬಿಟ್ರಲ್ಲ, ಒಂಚೂರು ಟೀ ಕುಡ್ಕೊಂಡಾರ ಹೋಗಿ. ಶಾಂತಕ, ನಿನ್ ತೀವು ಬೇಡ, ನಿನ್ ಕಾಪು ಬೇಡ ಕಣವ. ದೊಡ್ಡ ನಮಸ್ಕಾರ ನಿಮ್ಗೆ. ಫಸ್ಟು ನಾವು ಮನೆಗೆ ಹೋಗ್ತೀವಿ. ಅಮ್ಮ. ಏನು ಕಾರ್ತಿ? ಅಮ್ಮ, ಅಪ್ಪ ಒಬ್ಬನ್ನೇ ರೂಮಲ್ಲಿ ಬಿಟ್ಬಿಟ್ಟು ಹೋಗೋದು ಒಳ್ಳೇದಲ್ಲ. ನೀವು ಸ್ವಲ್ಪ ಹೊತ್ತು ರೂಮಲ್ಲೇ ಇರಿ, ನಾನು ಆಚೆ ಕೆಲಸ ಏನಿದೆ ನೋಡ್ತೀನಿ. ಹಂಗಂತೀಯಾ? ಹೌದಮ್ಮ, ಇವಾಗ ತಾನೇ ಮಾತ್ರೆ ತೊಗೊಂಡಿದ್ದಾರಲ್ವಾ. ಆಮೇಲೆ ಏನಾದ್ರು ಹೆಚ್ಚು ಕಮ್ಮಿ ಆದರೆ ಪಕ್ಕದಲ್ಲಿ ಯಾರೂ ಇಲ್ಲ ಅಂದರೆ ಅದಕ್ಕೆ ನೀವು ಪಕ್ಕದಲ್ಲೇ ಮಲ್ಕೊಂಡಿರಿ. ಏನಾದ್ರು ಇದ್ದರೆ ಕೂಗಿ ನಾನು ಹಾಲಲ್ಲಿರ್ತೀನಿ. ಸರಿ ಕಣೋ ಕಾರ್ತಿ, ನೀನು ಹೇಳೋದು ನಿಜ. ಒಬ್ಬನೇ ಬಿಟ್ಬಿಟ್ಟು ಹೋಗೋದು ಒಳ್ಳೇದಲ್ಲ. ಸರಿ, ನಾನು ಇಲ್ಲೇ ಇರ್ತೀನಿ. ನಿನ್ನ ಅದೇನು ಕೆಲಸ ಇದೆ ನೋಡ್ಕೋ ಹೋಗು. ಸರಿ ಅಮ್ಮ, ಆಯಿತು. ಅಲ್ಲ, ನನ್ನ ಗಂಡ ಹೋದ ಜನ್ಮದಲ್ಲಿ ಮಹಾರಾಜ ಆಗಿದ್ದಂತೆ, ನಾನು ಮಹಾರಾಣಿ ಶಾಂತಲಾ ದೇವಿ ಆಗಿದ್ದಂತೆ. ಅಯ್ಯೋ, ಕೇಳಕ್ಕೆ ನಂಗೆ ಖುಷಿ ಆಗುತ್ತೆ. ಆದ್ರೆ ಏನು ಹೇಳಿ, ನನ್ನ ಗಂಡ ಪಾರಿ ಜೊತೆ ಆಡೋದು ನೋಡ್ಬಿಟ್ರೆ ನನಗೆ ಮೈಯೆಲ್ಲ ಉರಿದೋಗುತ್ತೆ. ಏನು ಮಾಡಲಿ, ಹುಷಾರಿಲ್ಲ ಅಂತ ಬಾಯಿ ಮುಚ್ಕೊಂಡು ಸುಮ್ಮನಿದ್ದೀನಿ. ಅತ್ತೇವರಿ, ಅತ್ತೇವರಿ, ನಿಂದೇನೆ ಹೊಸ ಡ್ರಾಮಾ ನೆಟ್ಟಿಗೆ ಮಾತಾಡ್ಸೋ, ಅದೇನದು ಭಾಷೆ? ಅತ್ತೇವರಿ, ನಾನು ಯುವರಾಣಿ ಮಾಲಾಂಬಿಕೆ ಅಲ್ಲವೇ? ಅದಕ್ಕೆ ಹಿಂಗೆ ಮಾತಾಡ್ತಾ ಇದ್ದೀನಿ. ಐ ಲೈಕ್ ಯು ಸೋ ಮಚ್. ಇದೊಂದು ನನ್ನ ಸೊಸೆ ಹುಚ್ಚುಮೂಳಿ ಮುದವಿ, ಓದೆಲ್ಲ ಸರಿಯಾಗಿ ಸೇರ್ಕೊಂಡವೆ ನನಗೆ. ಅತ್ತೇವರಿ, ಅತ್ತೇವರಿ, ಚಿಕ್ಕತ್ತೇವರಲ್ಲಿ. ಅವ್ವ, ಯಾವಳೆ ಅವಳು ಚಿಕ್ಕತ್ತೆ? ಅತ್ತೇವರಿ, ನಿಮಗೆ ಚಿಕ್ಕತ್ತೇವರು ಗೊತ್ತಿಲ್ಲವೇ? ದೇವಿ ಪಾರಿಜಾತ ಅವರು. ಸುಪ್ನಾತಿ, ಇಷ್ಟೊತ್ತು ಗಂಟೆ ಇವ್ರ ಮಾವಯ್ಯ ಆಡೋದು ದೊಂಬರಾಟ ಸಾಲಿಲ್ಲ ಅಂತ ಇವಳು ಬಂದವಳೆ ಪಾರಿಜಾತೆ ಅನ್ಕೊಂಡು. ಹೋಗಿ ಅಡುಗೆ ಮನೆ ಏನಾದ್ರು ಕೆಲಸ ಇದ್ರೆ ನೋಡು. ಅತ್ತೆ, ಏನೋ? ಅತ್ತೆ, ನಂಗೊಂದು ವಿಷಯ ಹೇಳ್ತೀರಾ? ಏನೇ? ಮಾವಯ್ಯನವರು ಪಾರ
ಅವ್ರನ್ನ ದೇವಿ ಪಾರಿಜಾತ ಅಂತ ತುಂಬ ಪ್ರೀತಿಯಿಂದ ನೋಡ್ಕೊತಾ ಇದ್ರಲ್ಲ, ಅವಾಗ ನಿಮಗೆ ಸ್ಟಮಕ್ ಬರ್ನಿಂಗೆ? ಅವ್ವ, ಏನೇ ಮಾತಾಡ್ತಾ ಇದೀಯಾ? ಆ ಥರ ಏನೂ ಇಲ್ಲ ಅತ್ತೆ. ಅದೇನು ಅಂದರೆ, ಹೋಗೆ ಇಲ್ಲಿಂದ ನನ್ನ ಕಣ್ಣು ಮುಂದೆ ನಿಂತ್ಕೋಬೇಡ, ಈಗಲೇ ನನಗೆ ತಲೆ ಕೆಟ್ಟೋಗಿದೆ. ಸಿಕ್ತ ತಗೊಂಡು ನೋಡ್ದು ಬಿಡ್ತೀನಿ ನಿಂಗೆ. ಹೋಗು. ಅಯ್ಯಯ್ಯೋ, ನಮ್ಮ ಅತ್ತೆ ಯಾಕೋ ತುಂಬ ಟೆನ್ಷನ್ ಆಗ್ಬಿಟ್ಟವ್ರೆ. ನಾನು ಸ್ವಲ್ಪ ಗೋಳಿ ಕೊಳ್ಳೋಣ ಅಂತ ಬಂದೆ. ನಾನೇನಾರು ಇಲ್ಲೇ ನಿಂತಿದ್ದೆ, ಸಿಕ್ತ ತಗೊಂಡು ಹೊಡೆದ್ಬಿಡೋದಂತೂ ಗ್ಯಾರಂಟಿ. ಫಸ್ಟು ಇಲ್ಲಿನ ಜಾಗ ಖಾಲಿ ಮಾಡ್ತೀನಿ.